ನಮಸ್ಕಾರ. ಎಜುಕೇಶನ್ ಫಸ್ಟ್ಗೆ ಸ್ವಾಗತ. ನಾನು ಚಂದನ. ಇವತ್ತಿನ ಈ ಎಪಿಸೋಡ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಹೇಳ್ತಾ ಇದ್ದೀನಿ, ಕೇಳಿ. ರಾಜ್ಯದ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ NMMS ಅಂದ್ರೆ ರಾಷ್ಟ್ರೀಯ ಸಾಧನೆ ಮತ್ತು ವಿದ್ಯಾರ್ಥಿ ವೇತನ ಪರೀಕ್ಷೆ ಸ್ಕಾಲರ್ಶಿಪ್ಗಾಗಿ ಅರ್ಜಿಯನ್ನ ಆಹ್ವಾನ ಮಾಡಿದೆ. ಆಸಕ್ತ ಹಾಗೂ ಅರ್ಹ ವಿದ್ಯಾರ್ಥಿಗಳು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ತಮ್ಮ ಅರ್ಜಿಗಳನ್ನ ಸಲ್ಲಿಸಬಹುದು. ಅಷ್ಟಕ್ಕೂ ಏನಿದು ಪ್ಲಾನ್? ಈ ವಿಡಿಯೋ ನೋಡಿ. ಪ್ರಸಕ್ತ ಸಾಲಿನಲ್ಲಿ NMMS ಸ್ಕಾಲರ್ಶಿಪ್ಗಾಗಿ ಆಯ್ಕೆಯಾಗಿರೋ 9ನೇ ತರಗತಿಯ ವಿದ್ಯಾರ್ಥಿಗಳು ಹೊಸದಾಗಿ ಅಂದ್ರೆ ಫ್ರೆಶ್ ಅಪ್ಲಿಕೇಶನ್ಗೆ ಅರ್ಜಿ ಸಲ್ಲಿಸೋಕೆ ಅವಕಾಶ ನೀಡಲಾಗ್ತಿದೆ. ಈಗಾಗಲೇ ಈ ಯೋಜನೆ ಪ್ರಯೋಜನ ಪಡಿತಾ ಇರೋ 10ನೇ ತರಗತಿ ಹಾಗೂ 11 ಹಾಗೂ 12ನೇ ತರಗತಿ ಅಂದ್ರೆ ದ್ವಿತೀಯ PUC ವಿದ್ಯಾರ್ಥಿಗಳು ಕೂಡ ಈ ಸ್ಕಾಲರ್ಶಿಪ್ ರಿನಿವಲ್ ಮಾಡ್ಕೊಳ್ಳೋದಕ್ಕೂ ಅರ್ಜಿ ಸಲ್ಲಿಸಬಹುದು. ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಆಗಸ್ಟ್ 31 ಕೊನೆ ದಿನಾಂಕ ಆಗಿರುತ್ತೆ. ಅರ್ಹ ವಿದ್ಯಾರ್ಥಿಗಳು ಅಧಿಕೃತ ವೆಬ್ಸೈಟ್ ಆದಂತ scholarship.gov.in ಗೆ ಭೇಟಿ ನೀಡಿ ನಿಗದಿತ ಅವಧಿಯೊಳಗೆ ಅರ್ಜಿ ಸಲ್ಲಿಸುವಂತೆ ಶಿಕ್ಷಣ ಇಲಾಖೆ ತಿಳಿಸಿದೆ. ಈ ಯೋಜನೆಗೆ ಆಯ್ಕೆಯಾಗೋ 9 ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ಒಟ್ಟು 12,000 ಅಂದ್ರೆ ತಿಂಗಳಿಗೆ 1,000ದಂತೆ ಆರ್ಥಿಕ ನೆರವು ಸಿಗುತ್ತೆ. ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋ ವಿದ್ಯಾರ್ಥಿಗಳು ಪ್ರೆಸೆಂಟ್ 8ನೇ ಕ್ಲಾಸ್ ಅನ್ನ ಸರ್ಕಾರಿ ಅಥವಾ ಅನುದಾನಿತ ಶಾಲೆಗಳಲ್ಲಿ ಓದ್ತಾ ಇರಬೇಕು. ಇದರೊಂದಿಗೆ ವಿದ್ಯಾರ್ಥಿಗಳು ತಮ್ಮ 7ನೇ ತರಗತಿಯ ಎಕ್ಸಾಮ್ನಲ್ಲಿ ಮಿನಿಮಮ್ 55% ಅಂಕನ ಗಳಿಸಿರಬೇಕು ಹಾಗೂ ಪೋಷಕರ ವಾರ್ಷಿಕ ಆದಾಯ 3.5 ಲಕ್ಷ ರೂಪಾಯಿಗಳನ್ನ ಮೀರಬಾರದು ಅನ್ನೋ ರೂಲ್ಸ್ ಇದೆ. ಸೊ ವೀಕ್ಷಕರೇ, ನೀವೇನಾದ್ರೂ ಈ ಕ್ರೈಟೀರಿಯಾಗೆ ಎಲಿಜಿಬಲ್ ಇದ್ರೆ ಈಗಲೇ ಅಪ್ಲೈ ಮಾಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.